ಬಹಳ ಸಂತೋಷ ಸಂಗತಿ ಏನಂದ್ರೆ ಮೊದಲನೇದು ನಾನು ಅದೇ ಕಾಲೇಜಿನಲ್ಲಿ ಓದಿರೋದು, ಅದೇ ಕಾಲೇಜಿನಲ್ಲಿ ನನ್ನ ಎರಡನೇ ಕೃತಿ ಬಿಡುಗಡೆ ಆಗ್ತಾ ಇದೆ. ನನಗೆ ಕಲಿಸಿರುವಂತಹ ಗುರುಗಳ ಪುಸ್ತಕ ಮತ್ತು ನನ್ನ ಪುಸ್ತಕ ಏಕಕಾಲಕ್ಕೆ ಬಿಡುಗಡೆ ಆಗ್ತದೆ. ಈ ಎರಡು ವಿಶೇಷಗಳು ಈ ಕಾರ್ಯಕ್ರಮದಲ್ಲಿದೆ. ಮೊದಲನೇ ಕೃತಿ ನನ್ನದು ಚಿನ್ನೂರು ಸಂಧ್ಯಾಗ, ನನ್ನ ಆತ್ಮೀಯ ಗೆಳೆಯ ಪಂಪಯ್ಯ ಸ್ವಾಮಿ ಸಾಲಿಮಠರು ತಮ್ಮ ಸ್ನೇಹತನು ಪ್ರಕಾಶನದ ವತಿಯಿಂದ 2020ರಲ್ಲಿ ಪ್ರಕಟಗೊಳಿಸಿದ್ರು. ನಂತರ 2 ವರ್ಷಗಳ ತರುವಾಯ 2023ರಲ್ಲಿ ಸಿದ್ಧಲಿಂಗೇಶ್ವರ ಪ್ರಕಾಶನದ ಹಿರಿಯರಾಗಿರುವಂತಹ ಚನ್ನಬಸಣ್ಣವರು ಮತ್ತು ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರ ಒಂದು ಸಹಕಾರದೊಂದಿಗೆ ಈ ಎರಡನೇ ನನ್ನ ಪುಸ್ತಕ ನಾಕಂಡ ನಮ್ಮವರು ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ನಾನೇನು ಈ ಸಿನ್ನೂರು ತಾಲೂಕಿನಲ್ಲಿ ರಾಯಚೂರು, ಕೊಪ್ಪಳ, ಬಳ್ಳಾರಿ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಹಿರಿಯರು ಅವರು ಮಾಡಿರುವಂತಹ ಸಾಧನೆಗಳು, ಅವರು ಈ ಸಮಾಜಕ್ಕೆ ಏನಾದರೂ ಕೊಡುಗೆಗಳನ್ನು ಕೊಟ್ಟಿದ್ರೆ ಆ ಕೊಡುಗೆಗಳನ್ನೆಲ್ಲ ಕ್ರೋಢೀಕರಿಸಿ ನನಗೆ ತಿಳಿದಷ್ಟು ಪ್ರಾಮಾಣಿಕವಾಗಿ ಈ ಒಂದು ಪುಸ್ತಕವನ್ನು ಬರೆದಿದ್ದೇನೆ. ಕಾರಣ ದಯವಿಟ್ಟು ಎಲ್ಲ ಮಾಧ್ಯಮದ ಗೆಳೆಯರು ಇದನ್ನೇ ಆಹ್ವಾನ ಪತ್ರಿಕೆ ಅಂತ ಭಾವಿಸಿ ತಾವೆಲ್ಲರೂ ಕೂಡ ಕೆಲವರಿಗೆ ಹೇಳಲಿಕ್ಕೆ ಆಗಿರ್ಬೋದು, ಕೆಲವರು ಆಗಲಿಕ್ಕಿಲ್ಲ, ಎಲ್ಲರೂ ಕೂಡ ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಪ್ರಾಂಶುಪಾಲರು ರಾಯಚೂರು ಹಿರಿಯ ಸಾಹಿತಿಗಳು ಅವರು ಸಹ ಆಗಮಿಸಲಿದ್ದಾರೆ. ಕವಿತ್ರಿಯರಿಗೆ ಅಭಿನಂದನಾ ಪತ್ರ ಕೊಡಲು ಹಿರಿಯ ಜೀವಿ ರಾಯಚೂರಿನ VN ಅಕ್ಕಿ ರಂಗಭೂಮಿ ಕಲಾವಿದರು ಅವರು ಆಗಮಿಸಲಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಜೊತೆಯಾಗಿ ಉಪಸ್ಥಿತಿಯನ್ನು ಪ್ರೊಫೆಸರ್ ಶಾಶ್ವತ ಸ್ವಾಮಿ ಮುಕುಂದಿ ಭಟ್ರು ಹಾಗೆ ಪ್ರಹ್ಲಾದ್ ಗುಡಿ ಸರ್ ಅವರು ಇರ್ತಾ ಇದ್ದಾರೆ. ಹಾಗೆಯೇ ಆ ಕಾರ್ಯಕ್ರಮದಲ್ಲಿ ವಕೀಲ ಸಂಘದ ಅಧ್ಯಕ್ಷರಾದಂಥ ರಾಮನಗೌಡ ನಾಡಂಗ್ ಅವರು ಸಹ ಇದ್ದಾರೆ. ಡಾಕ್ಟರ್ ಖಾದರ್ ಭಾಷಾ ಕನ್ನಡ ಉಪನ್ಯಾಸಕರು ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ. ಆತ್ಮೀಯರೇ, ನಿಜವಾಗಿ ಅಂತಂದರೆ ಕನ್ನಡ ನಾಡು ನುಡಿಗಾಗಿ ಸಿಂಧನೂರಿನ ಕೊಡುಗೆ ಬಹಳಷ್ಟು ಇದೆ. ಆ ನಿಟ್ಟಿನಲ್ಲಿ ಈ ಈರುವರು ಕವಿಗಳ ಕೃತಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ನಾವು ಬಿಡುಗಡೆ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯವಾಗಿದೆ. ಆ ನಿಟ್ಟಿನಲ್ಲಿ ತಾವುಗಳೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ವರದಿ ಮಾಡಿ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಆ ಕೃತಿಗಳ ಸಿದ್ಧಲಿಂಗೇಶ್ವರ ಪ್ರಕಾಶನ ಒಂದೇ ಪ್ರಕಾಶನದಲ್ಲಿ ಗುರು ಶಿಷ್ಯರ 2 ಪುಸ್ತಕಗಳು ಪ್ರಕಟಗೊಂಡು ಬಿಡುಗಡೆ ಆಗೋದು ಒಂದು ಬಹಳ ಸಂತೋಷ ಪಡುವಂತಹ ಸಂಗತಿ. ಆ ಸಿದ್ಧಲಿಂಗೇಶ್ವರ ಪ್ರಕಾಶನ ನಮ್ಮ ಕಲ್ಯಾಣ ಕರ್ನಾಟಕವಾಗಿ ಅಂತಹ ಒಂದು ಪ್ರಕಾಶನದಡಿಯಲ್ಲಿ ಕೃತಿಗಳು ಪ್ರಕಟಗೊಂಡು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಿಮ್ಮೆಲ್ಲರ ಸಾಕ್ಷಿಯಾಗಿ ಆ ಕೃತಿಗಳು ಬಿಡುಗಡೆ ಆಗ್ತವೆ. ಜೊತೆಗೆ ಆಯ್ದ ಕವಿಗಳನ್ನು ಇವತ್ತು ಗುರು ಪೂರ್ಣಿಮೆಯ ನಿಮಿತ್ತವಾಗಿ ಗುರುವಿಗೊಂದು ನಮನ ಅನ್ನುವಂಥ ಇದರಲ್ಲಿ ಕವಿ ಮತ್ತು ಕವಿತ್ರಿಯರು, ಹಿರಿಯ ಕವಿಗಳು, ಕಿರಿಯ ಕವಿಗಳು, ದ್ವಯೋನ್ಮುಖ ಕವಿಗಳು ಅವರೆಲ್ಲ ಸೇರಿಕೊಂಡ ಒಂದು 15 ಜನ ಕವಿಗಳು ಅವತ್ತು ತಮ್ಮ ಕವನ ವಾಚವನ್ನು ಗುರುವಿನ ಒಂದು ನಮನವಾಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲ ಸಹಕಾರ ಕೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಂತ ತಮಗೆ ಮತ್ತೊಮ್ಮೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಚುಟುಕು ಸಾಹಿತ್ಯ ಪರಿಷತ್ತಿನ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.